ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ವ್ಯವಸ್ಥೆಯನ್ನು ಸಹ ಈ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ಮಾಣ ಮಾಡಿರುವಂಥದ್ದು. ಇವತ್ತು ನಮ್ಮ ಜೊತೆ ಆ ಯೋಜನೆಯ ಫಲಾನುಭವಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ತಮ್ಮ ಮಗಳಿಗೆ ಒಂದಿಷ್ಟು ಸ್ಕಾಲರ್ಶಿಪ್ ಬರುವಂಥದ್ದು. ಸೊ ಏನು ಹೇಳ್ತೀರಿ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ? ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಮತ್ತು ಅವ್ರನ್ನೆಲ್ಲ ಇಲ್ಲಿ ನೆನೆಸ್ಕೊಂಡು ಈ ಏನು ಒಂದು ಯೋಜನೆಗಳನ್ನು ಮಾಡ್ಕೊಂಡಿದ್ದಾರಲ್ಲ, ಅದು ಒಳ್ಳೆಯ ಯೋಜನೆ. ಈ ಸ್ಕಾಲರ್ಶಿಪ್ ಕೊಡೋದು ಬದಲಪ್ಪ ಅಂತಂತಂದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಕೈತೆ ಅಂಥೇಳಿ ನಾವು ನಂಬ್ಕೊಂಡಿದ್ದೀವಿ. ಅವರು ಕೊಟ್ಟಂತಹ ಒಂದು ದುಡ್ಡು ಅದು ಎಷ್ಟೇ ಇರ್ಬೋದು, ಅದನ್ನು ನಮ್ಮ ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ಒಂದು ಫಲಿತಾಂಶವನ್ನು ಹೆಚ್ಚಿನ ಒಂದು ತೆಗೆದುಕೊಂಡು ಶೇಕಡಾವಾರು 96 ಮಟ್ಟ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅದು ಒಳ್ಳೆಯದಾಕೈತಿ. ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ನನ್ನ ಮಕ್ಕಳು ಅಂಥೇಳಿ ನಾನು ಧರ್ಮಸ್ಥಳ ಮಂಜುನಾಥನಲ್ಲಿ ಪ್ರಾರ್ಥಿಸಿಕೊಂಡು ನಾನು ಅದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಏನು ಓದ್ತಾ ಇದ್ದಾರೆ ನಿಮ್ಮ? ಈಗ ನನ್ನ ಮಗಳು ವಿದ್ಯಾಶ್ರೀ ಗೋರೆನವರು ಅಂಥೇಳಿ, ಆಕೆ 10th 98% ಮಾಡಿದ್ಲು. PUC ಸೆಕೆಂಡ್ ಇಯರ್ದಲ್ಲಿ 94 ಸೈನ್ಸ್ದೊಳಗೆ ಮಾಡಿದ್ಲು. ಇವಾಗ BE&C ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಂಥೇಳಿ BLD ಬಿಜಾಪುರ ಸಂಸ್ಥೆದಾಗ ಓದಾಕತ್ತಿದ್ದಾಳೆ. ಫಸ್ಟ್ ಸೆಮ್ನಲ್ಲಿ ಟಾಪ್ 10 ಒಳಗೆ ಟಾಪ್ 5 ಬಂದಿದ್ದಾಳೆ. ಅದೇ ಒಂದು ಧರ್ಮಸ್ಥಳದ ಗುಂಪನೂರು ಆಕಿಂದ ಒಂದು ಪ್ರತಿಭೆಯನ್ನು ಗುರುತಿಸಿ ಆಕೆ ಸ್ಕಾಲರ್ಶಿಪ್ ಕೊಡ್ತಾರಪ್ಪ ಅಂತಂತಂದ್ರೆ ಒಂದು ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀವಿ. ಇನ್ನೊಂದು, ಈಗ ತಂದೆ ತಾಯಿ ಅಥವಾ ಪೋಷಕರು ದುಡ್ಡು ಕೊಟ್ಟು ಕಲಿಸುವಂಥದ್ದು, ಅದೇ ರೀತಿ ಈ ಸಂಘ ಅಥವಾ ಈ ಧರ್ಮಸ್ಥಳದ ಯೋಜನೆಯ ಮುಖಾಂತರ ಒಂದು ಸ್ವಲ್ಪ ಪ್ರಮಾಣದ ಸಹಾಯವಾದ್ರು ಎಲ್ಲೋ ಒಂದ್ ಕಡೆ ಓದ್ಲಿಕ್ಕೆ ಇನ್ನೂ ಹೆಚ್ಚು ಪ್ರೇರಣೆ ಆಗುವಂಥದ್ದು ಅನ್ನುವಂಥದ್ದು ಆಗ್ತೈತಿ ಸರ್. ಈಗ ನಾವು ಅವರು ಎಲ್ಲ ಖರ್ಚುಗಳನ್ನು ಕೊಡಕ್ಕಂತ ಎಲ್ಲರಿಗೂ ಆಗೋದಿಲ್ಲ. ಎಲ್ಲ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಇಡೀ ಕರ್ನಾಟಕ ತುಂಬಂತದೆಲ್ಲ ಅವ್ರು ಕೊಡಲೇಬೇಕಾಗತ್ತೆ. ಅದು ಎಲ್ಲ ಸಂಘಗಳು ಅದಾವು. ಅದಕ್ಕಾಗಿ ನಮ್ಮ ಮಗಳಿಗೆ ಅದು 1 ರೂಪಾಯಿ ಕೊಡಲಿ, 1,000 ರೂಪಾಯಿ ಕೊಡಲಿ, ಅದು ಒಂದು ಪುಸ್ತಕದ ದರ ಒಂದು ಖರ್ಚು ಕಡಿಮೆ ಆಕೈತಲ್ಲಪ್ಪ, ನಮ್ಗೆ ತಂದೆ ತಾಯಿಗೆ ಅದು ಭಾಳ ಕಡಿಮೆ ಆಕೈತಲ್ಲಪ್ಪ ಅಂತ ತಿಳ್ಕೊಂಡೀವಿ ನಾವು. ಅವರು ಕೊಟ್ಟದಕ್ಕಾಗಿ ನಾವು ಅವ್ರಿಗೆ ಮೇಲಿನ ಮೇಲೆ ಧನ್ಯವಾದಗಳು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಸ್ವತಃ ಫಲಾನುಭವಿ ಆಗಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ತಮಗೆ ಧರ್ಮಸ್ಥಳದ ಸಂಘದಿಂದ ಒಂದಿಷ್ಟು ಸ್ಕಾಲರ್ಶಿಪ್ ಬಂದಿರುವಂಥದ್ದು, ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವರಿಗೆ ಹೆಂಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವರು ಕೊಡುವಂಥ ಪ್ರೋತ್ಸಾಹನ ನಮಗೆ ಓದಕ್ಕೆ ಇನ್ನೂ ಇನ್ಸ್ಪಿರೇಷನ್ ಆಗ್ತೈತಿ, ಇನ್ನೂ ನಮ್ಗೆ ಚಲೋ ಆಗ್ತೈತಿ. ಅದರಿಂದ ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮೇಡಮ್, ಈಗ ಇನ್ನೊಂದೇನು ಅಂತಂದ್ರೆ, ಈಗ ತಂದೆ ತಾಯಿ ಕಲಿಸುವಂತಹ ಒಂದು ಅಮೌಂಟ್ ಅಲ್ಲಿ ಇರುತ್ತಲ್ಲ, ಎಲ್ಲೋ ಒಂದ್ ಕಡೆ ಕೇರ್ಲೆಸ್ ಆಗುವಂಥದ್ದು. ಆದ್ರೆ ಧರ್ಮಸ್ಥಳ ಸಂಘ ಅಥವಾ ಇನ್ನೊಂದರಿಂದ ನಾವೇನು ತೆಗೆದುಕೊಂಡಿರ್ತೀವಿ ದುಡ್ಡು, ಅದ್ರ ಮೇಲೆ ಒಂದು ಋಣ ಇದೆ ನಮ್ಮ ಅನ್ನುವಂಥದ್ದು. ಸೊ ಅದಕ್ಕೆ ಏನು ಪ್ರಭಾವ ಯಾವ ರೀತಿ ಬೀರುತ್ತೆ? ಅದರಿಂದ ನಮ್ಗೆ ತುಂಬ ಉಪಯೋಗ ಆಗುತ್ತೆ. ಅದು ಅವ್ರು ಕೊಟ್ಟರಿಂದ ಚೆನ್ನಾಗಿ ಓದ್ಬೇಕು ನಾವು ಅನ್ನೋ ಒಂದು ನಮ್ಗೆ ಪ್ರೇರಣೆ ಸಿಗ್ತೈತಿ. ಅದರಿಂದ ತುಂಬ ಉಪಯೋಗ ಆಗುತ್ತೆ. ನಮ್ಮ ತಂದೆ ತಾಯಿ ಅವ್ರದ್ದು ಧನ ಸಹಾಯ, ಅವ್ರದಿಂದ ಇನ್ನೂ ನಮ್ಗೆ ಹೆಚ್ಚಿನ ಸಹಾಯ ಸಿಗುತ್ತೆ, ಪ್ರೇರಣೆ ಸಿಗುತ್ತೆ. ಮೇಡಮ್, ಈಗ ಈ ಧರ್ಮಸ್ಥಳದ ಸಂಘದ ಬಗ್ಗೆ ನಿಮ್ಗೆ ಗೊತ್ತು, ಅಥವಾ ಈ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಸೊ ಏನ್ ಅನ್ಸುತ್ತೆ ಅನ್ನೋದು? ಅವರು ಒಂಥರ ನಮ್ಗೆಲ್ಲರಿಗೂ ತಂದೆ ತಾಯಿ ಸಮಾನ. ಅಂದ್ರೆ ಎಲ್ಲರನ್ನು ತಮ್ಮ ಮಕ್ಕಳಂತೆ ನೋಡ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ತಾರೆ. ಕಷ್ಟದಲ್ಲಿದ್ದವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾರೆ. ಈಗ ನಮಗ್ ಧನ ಸಹಾಯ ಮಾಡ್ತಿರ್ತಾರೆ. ಅವರಿಂದ ನಾವು ಈಗ ಏನೇ ಇದ್ರೂ ಅವ್ರದ್ದು ಒಂದು ಕೊಡುಗೆ ನಮಗಿರ್ತದೆ. ಈಗ ನಾ ಏನೇ ಆದ್ರೂ ಅವ್ರದ್ದು ಒಂದು ಕೊಡುಗೆ ಇದ್ದೇ ಇರುತ್ತೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸ್ಕಾಲರ್ಶಿಪ್ ಪಡೆದಿರತಕ್ಕಂತಹ ವಿದ್ಯಾರ್ಥಿನಿ ಮಾತನಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಸಂಘದಿಂದ ನಾವು ಅಲ್ಪ ಪ್ರಮಾಣದಲ್ಲಿ ಸಹಾಯವನ್ನ ಅಥವಾ ಒಂದು ರೀತಿಯ ಹಣವನ್ನ ತೆಗೆದುಕೊಂಡಿದ್ರೆ ನಮ್ಮ ಓದಿಗೆ ಪ್ರೇರಣೆ ಆಗುತ್ತೆ, ನಮ್ಮ ಬದುಕಿಗೆ ಒಂದು ಪ್ರೇರಣೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ವಿದ್ಯಾರ್ಥಿನಿ ಮಾತನಾಡ್ತಿರುವಂಥದ್ದು.